14ನೇ ವರ್ಷದ ವಾಮಂಜೂರು ತಿರುವೈಲ್ಗುತ್ತು ಸಂಕುಪುಂಜ ದೇವುಪುಂಜ ಜೋಡುಕರೆ ಕಂಬಳಕ್ಕೆ ಚಾಲನೆ ನೀಡಲಾಯಿತು. ಕಂಬಳ ಗದ್ದೆಯಲ್ಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಜಿಆರ್ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಗಣೇಶ್ ರಾವ್ ಅವರು ಕಂಬಳದ ಮೂಲಕ ತುಳುನಾಡಿನಲ್ಲಿ ಯುವಕರು ಒಗ್ಗೂಡುತ್ತಿದ್ದಾರೆ. ಇದು ಕಂಬಳದ ನಿಜವಾದ ಸಾರ್ಥಕತೆ. ಅಭಿಪ್ರಾಯ ಭೇದ ಇರಲೇಬಾರದು ಎಂದೇನಿಲ್ಲ. ಆದರೆ ನಮ್ಮ ನಡುವೆ ವೈರತ್ವ ದ್ವೇಷ ಬೇಡ. ಎಲ್ಲರನ್ನ ಪ್ರೀತಿಸಿ ಸಮಾನವಾಗಿ ಕಂಡವನು ಬೆಳೆಯುತ್ತಾನೆ ಎಂದು ಹೇಳಿದರು. ಬಗ್ಗುವುದಿಲ್ಲ, ಆತ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾರ ಅಹಂಕಾರಿಯಾಗಿರ್ತಾನೆ ಆತ ಎಡವುತ್ತಾನೆ. ಆದ್ರೆ ಇವತ್ತು ಕಂಬಳದ ಒಂದಿಗೆ ನಮ್ಮ ಜಾನಪದ ಕ್ರೀಡೆ, ಹಿರಿಯರು ಹಾಕಿಕೊಟ್ಟ ದಾರಿ, ಉದಾತ್ತವಾದ ವಿಷಯಗಳೆಲ್ಲ ಇರುವಾಗ ಒಳ್ಳೇದಿರ್ಲಿ, ಕೆಟ್ಟ ಇರ್ಲಿ, ಕಷ್ಟ ಇರ್ಲಿ, ಸುಖ ಇರ್ಲಿ, ನೀವೆಲ್ಲರೂ ನಿರಂತರವಾಗಿ ಒಗ್ಗಟ್ಟಾಗಿದ್ದೆ. ನಾನು ಪ್ರತಿಯೊಂದು ಸಂದರ್ಭದಲ್ಲಿ ನೋಡ್ತೇನೆ. ಇದೊಂದು ತಿರುವೈಲ್ನ ಗ್ಯಾಂಗ್ ಹೇಳಿದ್ರೆ ಎಲ್ಲರೂ ನಮ್ಮ ಮನೆಯ ಅಂತ ಕಾರ್ಯಕ್ರಮ ಹೇಳುವಂತ ಪ್ರೀತಿಯಲ್ಲಿ, ಇಲ್ಲಿ ಯಾರು ದೊಡ್ಡಸ್ತಿಕೆಯಲ್ಲಿ ಬರ್ತಾ ಇಲ್ಲ, ಪ್ರೀತಿಗೆ ಮಣಿದು ಬರ್ತಾ ಇದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೆ ನಾನು ಎರಡು ಕೈ ಜೋಡಿಸಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳುವುದರೊಂದಿಗೆ, ಬಂಧುಗಳೇ, ಕಂಬಳದ ಬಗ್ಗೆ ಮಾತನಾಡುವ ಮುಂದೆ ಅಥವಾ ಅದರ ಮೊದಲು, ಇವತ್ತು ಕಂಬಳ ಇರಲಿ, ದೇವಸ್ಥಾನದ ಉತ್ಸವಗಳಿರಲಿ, ನಮ್ಮ ವಿವಿಧ ಆರಾಧನಾ ಪ್ರಕಾರಗಳಿರಲಿ, ಯಾಕೆ ಹಿರಿಯರು ಇದನ್ನು ಮಾಡಿದ್ದಾರೆ, ಇದರ ವೈಶಿಷ್ಟ್ಯ ಏನು ಅಂತ ಒಂದು ನಿಮಿಷ ಅವಲೋಕನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ನಾನು ಈಗಾಗಲೇ ಹೇಳಿದಾಗೆ ಬಂಧುಗಳೇ, ನಿರಂತರವಾಗಿ ಜೀವನದಲ್ಲಿ ಏರುಪೇರುಗಳಿರ್ತದೆ, ಸೋಲು ಗೇಲು ಇರ್ತದೆ, ಕಷ್ಟ ಸುಖ ಇರ್ತದೆ. ಆದ ಎಲ್ಲವನ್ನು ಸಮಚಿತ್ತದಿಂದ ಎದುರಿಸಿ, ದೇವರ ಹಣೆಯಲ್ಲಿ ಬರೆದದ್ದೇ ಆಗುದು, ಅದಕ್ಕಿಂತ ಹೆಚ್ಚು ಆಗುದಿಲ್ಲ, ಕಮ್ಮಿ ಆಗುದಿಲ್ಲ. ಆದ್ರೆ ನಾವು ಅದನ್ನು ಸಮಚಿತ್ತೆಯಿಂದ ಎದುರಿಸಿ ಪ್ರಕೃತಿಯೊಂದಿಗೆ ನಿರಂತರವಾಗಿ, ಯಾಕಂದ್ರೆ ದೇವರು ಸೃಷ್ಟಿ ಮಾಡಿದಂತ. ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಮಿಥುನ್ ರೈಯವರು ಮಾತನಾಡಿ, ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಂಬಳ ನಡೆಯುವುದರಿಂದ ಇದನ್ನ ದೇವರ ಕಂಬಳವೆಂದೇ ಕರೆಯುತ್ತಾರೆ. ಕಂಬಳದಿಂದ ಜನರ ನಡುವಿನ ಭೇದ ದೂರವಾಗಿ ಸಾಮರಸ್ಯ ನೆಲೆಯಾಗಬೇಕು. ತುಳುನಾಡಿನ ಕಂಬಳಕ್ಕೆ ಎಲ್ಲೆಡೆ ಮಾನ್ಯತೆ ಸಿಗಬೇಕು. 2 ದಿನಗಳ ಕಾಲ ನಡೆಯುವ ವಾಮಂಜೂರು ಕಂಬಳದಲ್ಲಿ ಸುತ್ತಮುತ್ತಲಿನ ಊರುಗಳ ಕಂಬಳ ಪ್ರೇಮಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದರು. ಸಂಕುಪುಂಜ ದೇವಪುಂಜ ಕಂಬಳದ 14ನೇ ವರ್ಷದ ಈ ಕಂಬಳೋತ್ಸವ ಕಾರ್ಯಕ್ರಮವು ಇವತ್ತು ಬೆಳಿಗ್ಗೆ ಸರಿಸುಮಾರು 9 ಗಂಟೆಗೆ ಉದ್ಘಾಟನೆಗೊಂಡು, ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದವರು ಕರಾವಳಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಗಣೇಶ್ ರಾವ್ ಅವರು. ಅದೇ ರೀತಿ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಭಾಗಿಯಾದವರು ಕೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಅನುವಂಶಿತ ಮುಕ್ತೇಶ್ವರರಾದಂಥ ಮಂಜೇಶ್ ಶೆಟ್ಟಿ ಅವರು, ಕದಿರಿ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ದಿಲ್ರಾಜ್ ಆಳ್ವರ್ ಅವರು ಹಾಗೂ ಇತರ ಗಣ್ಯರ ಸಮ್ಮುಖದಲ್ಲಿ 14ನೇ ವರ್ಷದ ತಿರುವೈಲ್ಗುತ್ತು ಸಂಕುಪುಂಜ ದೇವಪುಂಜ ಕಂಬಳವು ಈಗ ಉದ್ಘಾಟನೆಗೊಂಡಿದೆ. ನಾಳೆ ಸಾಯಂಕಾಲ ತನಕ ನಡೆಯುವಂಥ ಈ ಕಂಬಳ ಯಾವುದೇ ರೀತಿಯ ತೊಂದರೆ ಇಲ್ಲದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ, ಎಲ್ಲ ಕೋಣದ ಯಜಮಾನರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ, ಎಲ್ಲ ಕೋಣದ ಮಾಲಕರಿಗೆ, ಕೋಣಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಈ ಕಂಬಳವನ್ನು ನಿರಂತರವಾಗಿ ದೇವರ ಮುಂದೆ ನಡೆಯುವಂಥ ಕಂಬಳ ಈ ತಿರುವೈಲ್ಗುತ್ತು ಸಂಕುಪುಂಜ ದೇವಪುಂಜ ಕಂಬಳದ ವಿಶೇಷತೆ. ವೇದಿಕೆಯಲ್ಲಿ ಸೀತಾರಾಮ್ ಜಾನು ಶೆಟ್ಟಿ, ಶಶಿಧರ್ ಶೆಟ್ಟಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಅಭಿಷೇಕ್ ಕೆವಿ, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮಂಜಯ್ಯ ಶೆಟ್ಟಿ, ದಿಲ್ರಾಜ್ ಆಳ್ವಾ, ನಿತಿನ್ ಶೆಟ್ಟಿ, ಉಮೇಶ್ ಶೆಟ್ಟಿ, ಪದವು ಮೇಘಿನಮನೆ, ಓಂ ಪ್ರಕಾಶ್ ಶೆಟ್ಟಿ, ಅನಿಲ್ ಪೂಜಾರಿ, ಗೋಪಾಲಕೃಷ್ಣ ಭಂಡಾರಿ, ಪುಷ್ಪರಾಜ್ ಶೆಟ್ಟಿ, ಲೋಕೇಶ್ ಶೆಟ್ಟಿ ಮುಚ್ಚೂರು, ಕಲ್ಕುಡೆ, ಗಿರೀಶ್ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.